ಮಹಾರ್ ಸೈನಿಕರನ್ನ ಪೇಶ್ವೆಗಳನ್ನು ಸೆದೆಬಡಿದಿದ್ದು ಇವತ್ತು ನಾನು ನೋಡಿದ ಬೇರೆ ಸಾಮಾಜಿಕ ಜಾಲದಲ್ಲಿ ಅದನ್ನೆಲ್ಲದನ್ನು ಭಾಳಷ್ಟು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಹಾರಾಷ್ಟ್ರ ಸರ್ಕಾರ ಕೆಲಸ ಮಾಡ್ತಾ ಇತ್ತು. ಆ ಮಟ್ಟದಲ್ಲಿ ಇವತ್ತು ಬಾಬಾ ಸಾಹೇಬರು ಹೆಸರೇ ನಮ್ಮೆಲ್ಲರಿಗೂ ಉಸಿರಾಗಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಒಂದು ಘಟನೆ ಅನ್ಬೋದು. ಹಾಗಾಗಿ ಅದನ್ನು ಇಲ್ಲಿ ಕಂಪ್ನಿಯಲ್ಲಿ ಈ ವಿಭಾಗದಲ್ಲಿ ನಡೆಸ್ತಾ ಇರೋಂಥ ಎಲ್ಲ ಭೀಮಾ ಅಭಿಮಾನಿಗಳಿಗೆ ಸ್ವಾಗತ ಕೋರ್ತಾ ಅಂಬೇಡ್ಕರ್ ಅವರ ಕೆಲವೊಂದು ಆಚರಣೆಗಳನ್ನು ನೋಡ್ತಾ ಇದ್ವಿ. ನಾವು ಇವರ ಆಚರಣೆಯನ್ನು ಯಾವಾಗ ನೆನ್ಪು ಮಾಡ್ಕೊಳ್ತೀವಿ ಅಂತಂದರೆ ಏಪ್ರಿಲ್ 14 ಇವರು ಹುಟ್ಟಿದ ದಿನ, ಡಿಸೆಂಬರ್ 6 ಇವರ ಸ್ಮರಣೆ ದಿನ. ಆದರೆ ಇವತ್ತಿನ ದಿನ ಯಾಕೆ ನಾವು ಇವತ್ತು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನಾವು ಅನಾವರಣ ಮಾಡಿ ಇವರನ್ನು ಯಾಕೆ ನೆನೆಸ್ಕೊಳ್ತೀವಿ ಅಂತಂದರೆ ಅದರ ಹಿಂದೆ ಸಾಕಷ್ಟು ತ್ಯಾಗ ಬಲಿದಾನಗಳು, ನಮ್ಮ ಮಹಾರ್ ಸೈನಿಕರ ತ್ಯಾಗ ಬಲಿದಾನಗಳಿದ್ದಾವೆ. ಸೊ ಅದರ ಒಂದು ನಿಟ್ಟಿನಲ್ಲಿ ಒಂದೆರಡೇ ನಿಮಿಷ ಯಾಕೆ ನಾವು ಈ ದಿನವನ್ನು ನೆನೆಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ ಇಲ್ಲೆಲ್ಲ ಓದಿರೋರು ಕೂಡ ಇದ್ದೀರಿ. ನಾವು ಆಂಗ್ಲೋ ಫ್ರೆಂಚ್ ಯುದ್ಧಗಳಂತೇಳಿ ನೋಡಿದ್ದೀವಿ. ಇತಿಹಾಸದ ಪುಟಗಳಲ್ಲಿ ಸಾಕಷ್ಟು ಯುದ್ಧಗಳನ್ನು ನಾವು ನಮ್ಮ ಇತಿಹಾಸದ ಪುಸ್ತಕದಲ್ಲಿ ಓದ್ತೀವಿ. ಆದರೆ ನಮ್ಮ ಇತಿಹಾಸದಲ್ಲಿ ಅದನ್ನು ಮರೆಮಾಚಿದ ಅತ್ಯಂತ ಘೋರವಾದ ಯುದ್ಧ, ಅತ್ಯಂತ ಸ್ವಾಭಿಮಾನದ ಯುದ್ಧ ಯಾವುದಾದ್ರೂ ಇದ್ದರೆ ಅದು ಭೀಮಾ ಕೋರೆಗಾಂವ್ ಯುದ್ಧ. ಅದನ್ನು ನಮ್ಮ ಇತಿಹಾಸದ ಪುಟಗಳಿಂದ ನಮ್ಮ ಸ್ವಾಭಿಮಾನವನ್ನು ಕೆಣಕಿದಂತಹ ಪೇಶ್ವೆ ಬಾಜಿರಾಯನ ಸೈನ್ಯವನ್ನು, ಪೇಶ್ವೆ ಬಾಜಿರಾಯನ 28,000 ಜನ ಸೈನಿಕರ ಸಾವಿನ ಸುದ್ದಿಯನ್ನು ಹೇಳಲಾರ್ದಂಗೆ ಈ ಇತಿಹಾಸದ ಪುಟಗಳಲ್ಲಿ ಅವರು ಮರೆಮಾಚಿದ್ದಾರೆ. ಇಲ್ಲೇನಾಗುತ್ತೆ ಅಂತಂದರೆ ಪೇಶ್ವೆ 2ನೇ ಬಾಜಿರಾಯ ಆತ ಪೇಶ್ವೆ ಸೈನ್ಯ ಒಬ್ಬ ಮುಖ್ಯಸ್ಥರಾಗಿರ್ತಾರೆ. ಅಲ್ಲಿರುವಂಥ ಸುತ್ತಲಿನ ಎಲ್ಲ ಜನರು ಕೂಡ ಆ ಪೇಶ್ವೆಯ ಎಲ್ಲ ಸೈನಿಕರು ಮತ್ತು ಆ ಪೇಶ್ವೆ ಏನದರಲ್ಲ 2ನೇ ಬಾಜಿರಾಯ ಅಲ್ಲಿನ ಎಲ್ಲ ಜನರನ್ನು, ಅದರಲ್ಲೂ ಕೂಡ ಅಸ್ಪೃಶ್ಯರನ್ನ, ಕೀಳು ಜಾತಿಯವರನ್ನ ಅಂತ ಏನು ಅನ್ಕೊಳ್ತಿದ್ವಿರಲ್ಲ, ನಮ್ಮನ್ನೆಲ್ಲ ತುಂಬ ಕೀಳಾಗಿ ನೋಡ್ಕೊಳ್ತಾ ಇದ್ರು. ಯಾವ ರೀತಿ ಯಾವ ಮಟ್ಟದಲ್ಲಿ ನಮ್ಮನ್ನು ನೋಡ್ಕೊಳ್ತಾ ಇದ್ದೀರ ಅಂತಂದರೆ ಅಲ್ಲಿನ ಸೈನಿಕರು ನಾವು ನಡೆದೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮ ಹೆಜ್ಜೆ ಗುರುತುಗಳು ಅವರ ಮೈ ಮೇಲೆ ಬೀಳಬಾರ್ದು, ನಮ್ಮ ನೆರಳುಗಳು ಅವರ ಮೇಲೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಹಿಂದೆ ನಮಗೆ ನಮ್ಮ ಸೊಂಟಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಅದಕ್ಕೆ ಒಂದು ಪೊರಕೆಯನ್ನು ಕಟ್ಟಿ ಆ ಪೊರಕೆ ನಾವು ನಡೆದಾಡಬೇಕಾದ್ರೆ ಆ ದಾರಿ ನಾವು ಆ ಪೊರಕೆಯಿಂದನೇ ಕ್ಲೀನ್ ಆಗಬೇಕಾಗಿತ್ತು. ನಾವೇನಾದರೂ ಎಲ್ಲಾದರೂ ಒಂದು ಪ್ಲೇಸಲ್ಲಿ ಉಗುಳಿದ್ರೆ, ಒಂದು ಸ್ಥಳದಲ್ಲಿ ಉಗುಳಿದ್ರೆ ಆ ಒಂದು ಉಗುಳು ಅವರ ಒಂದು ಸುಪರ್ದಿ ಹೋಗಬಾರ್ದು ಮತ್ತು ಅದರ ಮೇಲೆ ಅವರು ಯಾವುದೇ ರೀತಿ ಮಲಿನ ಆಗಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಒಂದು ಕೊರಳಿಗೆ ಒಂದು ಪಟ್ಟಿಯನ್ನು ಕಟ್ಟಿ ನಾವೇ ಕಟ್ಕೊಂಡು ಅದಕ್ಕೊಂದು ಚಿಪ್ಪನ್ನು ಕಟ್ಕೊಂಡು ಅದರಲ್ಲಿ ಉಗುಳಿ ಮತ್ತೆ ಅದನ್ನು ಬೇರೆ ಕಡೆಗೆ ಎಸಬೇಕಾಗಿತ್ತು. ಅಷ್ಟು ಕೀಳಾಗಿ ನಮ್ಮ ಜನರನ್ನು ನೋಡ್ತಿದ್ರು ಅಲ್ಲಿನ ಪೇಶ್ವೆಗಳು. ಅಲ್ಲಿನ ಆ ಪೇಶ್ವೆಯ ಆ ದಬ್ಬಾಳಿಕೆಯನ್ನು, ಆ ಸ್ವಾಭಿಮಾನವನ್ನು ಕೆಣಕಿದಕ್ಕೋಸ್ಕರ ನೋಡ್ರಿ ಇಷ್ಟು ಕೀಳಾಗಿ ನೋಡ್ತಾರಂದ್ರೆ ಅವರು ಮನುಷ್ಯರೇ, ನಾವು ಮನುಷ್ಯರೇ. ಜಾತಿಗೋಸ್ಕರ ನಾವು ಅಸ್ಪೃಶ್ಯರು ಅನ್ನೋದಕ್ಕೋಸ್ಕರ ನಮ್ಮನ್ನು ಅಷ್ಟು ಕೀಳಾಗಿ ನೋಡುವಂತಹ ಪರಿಸ್ಥಿತಿ ಇದ್ದಂತಹ ಕಾಲಘಟ್ಟದಲ್ಲಿ
ಅಲ್ಲಿನ ಜನರು ತುಂಬನೇ ಏನಾಗ್ತಾರೆ ಅಂತಂದರೆ ನೋವು ಸಂಕಟಗಳಿಂದ ತುಂಬನೇ ದುಃಖಿತರಾಗ್ತಾರೆ. ಸೊ ಅಲ್ಲಿಗೆ ಈ ಬ್ರಿಟಿಷರಿಗೆ ಮತ್ತು ಪೇಶ್ವೆ ಎರಡನೇ ಬಾಜಿರಾಯನಿಗೆ ಯುದ್ಧದ ಸನ್ನಿವೇಶ ಒದಗುತ್ತೆ. ಅಲ್ಲಿಗೆ ಈ ಪೇಶ್ವೆ ಎರಡನೇ ಬಾಜಿರಾಯ ಇದನ್ನಲ್ಲ, ಅವರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಅಲ್ಲಿನ ಅಸ್ಪೃಶ್ಯ ಜನಾಂಗದವರಾದಂತಹ ಮಹಾರ್ ಸೈನಿಕರ ಸಹಾಯವನ್ನು ಪಡೆದು ಒಂದು ಯುದ್ಧವನ್ನು ಘೋಷಣೆ ಮಾಡ್ತಾರೆ. ಆ ಯುದ್ಧದ ಒಂದು ಸನ್ನಿವೇಶವನ್ನು ಅಥವಾ ಆ ಯುದ್ಧದ ನೇತೃತ್ವವನ್ನು ಬ್ರಿಟಿಷ್ ಅಧಿಕಾರಿ ಒಬ್ಬರು ವಹಿಸ್ಕೊಳ್ತಾರೆ. ಯುದ್ಧ ಆರಂಭ ಆಗುತ್ತೆ. ಅದು ಆರಂಭವಾಗಿದ್ದು ಎಲ್ಲಿ ಅಂತಂದರೆ ಜನವರಿ 1ನೇ ತಾರೀಕು 1818 ಇಸ್ವಿಯಲ್ಲಿ. ಸೊ ಈ ಯುದ್ಧ ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ರಾತ್ರಿ 9 ಗಂಟೆ ತನಕ ಸತತ 12 ಗಂಟೆಗಳ ಕಾಲ ಈ ಯುದ್ಧ ನಡೆಯುತ್ತೆ. ಅವರ ಪೇಶ್ವೆಯ ಸೈನ್ಯದಲ್ಲಿದ್ದಂತಹ ಸೈನಿಕರ ಸಂಖ್ಯೆ ಎಷ್ಟಿತ್ತು ಅಂದರೆ ಸುಮಾರು 28,000 ಜನ ಸೈನಿಕರು. ನಮ್ಮ ಮಹಾರ್ ಸೈನಿಕರು ಏನು ಅಸ್ಪೃಶ್ಯ ಜನಾಂಗದಲ್ಲಿ ಇದ್ದಂತಹ ಸೈನಿಕರ ಸಂಖ್ಯೆ ಎಷ್ಟಿತ್ತು ಅಂದರೆ ಬರೀ 500 ಜನ ಮಾತ್ರ. ಸೊ ಇವರವರಿಗೆ ಯುದ್ಧ ನಡೆಯುತ್ತೆ. ಅದು ಎಲ್ಲಿ ನಡೆಯುತ್ತೆ ಅಂತಂದರೆ ಭೀಮಾ ನದಿ ತೀರದ ಒಂದು ದಡದ ಮೇಲೆ. ಅದು ಮಹಾರಾಷ್ಟ್ರದ ಕೋರೆಗಾಂವ್ ಅನ್ನುವಂತಹ ಒಂದು ಹಳ್ಳಿಯಲ್ಲಿ ಒಂದು ವೃತ್ತಾಕಾರದಲ್ಲಿ ಅಲ್ಲಿನ ಪೇಶ್ವೆಗಳನ್ನು ನಮ್ಮ ಮಹರ್ 500 ಜನ ಸೈನಿಕರು 28,000 ಸೈನಿಕರನ್ನು ಎದುರಿಸ್ತಾರೆ. ಅವರನ್ನು ಸಾಕಷ್ಟು ಆ ಯುದ್ಧದಲ್ಲಿ ಅವರನ್ನು ನೋಯಿಸ್ತಾರೆ. ಆ ಮೂಲಕ ಅಲ್ಲಿರುವಂತಹ ಎಲ್ಲ ಪೇಶ್ವೆಗಳು ಆ ಯುದ್ಧದಿಂದ ಕಾಲ್ಕಿತ್ತಾರೆ. ಅವತ್ತಿನಿಂದ ನಾವು ಏನು ಆ ಪೇಶ್ವೆ ಆಡಳಿತದಿಂದ ಮುಕ್ತರಾಗ್ತೀವಿ. ಅಲ್ಲಿನ ಪೇಶ್ವೆ ಆಡಳಿತ ಎರಡನೇ ಬಾಜಿರಾಯನ ಆಡಳಿತ ಏನಾಗುತ್ತೆ ಅಂತಂದರೆ ಅಲ್ಲಿಗೆ ಕೊನೆಗಾಣುತ್ತೆ. ಅಲ್ಲಿಂದ ಆ ಅಸ್ಪೃಶ್ಯತೆ ಏನು ನಾವೇನು ಕಾಣ್ತಿದ್ವಿ ಆ ಒಂದು ದಿನಮಾನಗಳಲ್ಲಿ ಆ ಒಂದು ಪ್ಲೇಸಲ್ಲಿ ಅದು ಅಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಆ ಒಂದು ದಿನಕ್ಕೋಸ್ಕರ ನಾವು 1821ರಲ್ಲಿ ಅಲ್ಲಿನ ಒಂದು ಸ್ಥಳದಲ್ಲಿ ಭೀಮಾ ಕೋರೆಗಾಂವ್ ಅನ್ನುವಂತಹ ಸ್ಥಳದಲ್ಲಿ ಅಂದರೆ ಕೋರೆಗಾಂವ್ ಹಳ್ಳಿಯಲ್ಲಿ ಈಗ ಒಂದು ನೆನಪಾರ್ಥ ಏನು ಮಾಡ್ತಾರೆ ಅಂದರೆ ಆ ಸ್ಮರಣಾರ್ಥ ಒಂದು ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಆ ದಿನವನ್ನು ಜನವರಿ 1ನೇ ತಾರೀಕು ನಮಗೆ ಹೊಸ ವರ್ಷ ಅನ್ನೋದಕ್ಕಿಂತ ನಮ್ಮ ಜನಾಂಗದ ಅನೇಕ ಜನರು ನಮಗೋಸ್ಕರ ಪ್ರಾಣ ತೆತ್ತಂತಹ ದಿನ. ಅಲ್ಲಿನ ಒಂದು ಯುದ್ಧದಲ್ಲಿ ಸುಮಾರು 22 ಜನ ಸಾಯ್ತಾರೆ. ಆ ಒಂದು ಸ್ಮರಣಾರ್ಥ ಕಂಬದಲ್ಲಿ 22 ಜನ ಸೈನಿಕರನ್ನು ಆ ಹೆಸರನ್ನು ಏನು ಮಾಡ್ತಾರೆ ಅಂದರೆ ಕೆತ್ತನೆ ಮಾಡ್ತಾರೆ. ಅದ್ರ ಜೊತೆಗೆ ಗಾಯಾಳುಗಳ ಹೆಸರನ್ನು ಕೂಡ ಕೆತ್ತನೆ ಮಾಡ್ತಾರೆ. ಸೊ ಈ ಒಂದು ಇತಿಹಾಸ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು. ಸೊ ಆ ಒಂದು ನೆನಪಿಗೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಅವರು 1818ರಲ್ಲಿ ಏನು ಈ ಒಂದು ಯುದ್ಧ ನಡೆಯುತ್ತೆ ಅವತ್ತಿನಿಂದ 73 ವರ್ಷಗಳ ನಂತರ ಅಂದರೆ 1891ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಜನ್ಮ ತಾಳ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ಫಾರಿನ್ಗೆಲ್ಲ ಹೋಗಿ ವಿದ್ಯಾಭ್ಯಾಸ ಮಾಡಿ ಅವರು ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಅವರು ಎಲ್ಲೆಲ್ಲಿ ಇರ್ತಾರೋ ಜನವರಿ 1 ಯಾವುದೇ ವಿದೇಶದಲ್ಲಿದ್ದರೂ ಕೂಡ 18 ಜನವರಿ 1ಕ್ಕೆ ಆ ಒಂದು ಕೋರೆಗಾಂವ್ ಹಳ್ಳಿಗೆ ಬಂದು ಈ ಒಂದು ಸ್ಮರಣಾರ್ಥ ಕಂಬ ಏನಿದೆಯಲ್ಲ ಅಲ್ಲಿ ಬಂದು ಅವ್ರೇನು ಮಾಡ್ತಾರೆ, ಸ್ಮರಣೆಯನ್ನು ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ, ನಮ್ಮ ಸೈನಿಕರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾರೆ. ಸೊ ಅಂದಿನಿಂದ ನಾವು ಕೂಡ ಅವರ ಭೀಮಾ ಅನುಯಾಯಿಗಳಾಗಿ ಜನವರಿ 1ನೇ ತಾರೀಕು ಈ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಕಳಪೆ ಶಿಕ್ಷಣ ಇರಲಿಲ್ಲ, ಒಳ್ಳೆ ಶಿಕ್ಷಣ ಇತ್ತು. ಹಾಗಾಗಿ ಬಡವರು ಕೂಡ ಒಂದು ಹಂತಕ್ಕೆ ಓದಿದ್ರು, ವಿದ್ಯಾವಂತರಾದರು, ಸಾಕಷ್ಟು ಕೆಲಸಗಳು ತಗೊಂಡ್ರು. ಇದೇ ಮಾರ್ಕೆಟ್ ಶಾಲೆಯಲ್ಲಿ ನಾವು ಹಿಂದೆ ಯಾವ ಖಾಸಗಿ ಶಾಲೆ ಕೂಡ ಕಡಿಮೆ ಇದ್ದಿಲ್ಲ. ಹಿಂದಿನ ದಿನಗಳಲ್ಲಿ ನಮಗಿಂತ ನಮ್ಮ ದಾನಪ್ಪಣ್ಣವ್ರಿಗೆ ಮತ್ತು ಹಿರಿಯರಾದಾರ ನಮ್ಮ ಸಾರು ಅವ್ರಿಗೆ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಆದರೂ ಇಷ್ಟೆಲ್ಲ ಕಳಪೆ ಮಟ್ಟ ಆದರೂ ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಸುಮ್ಮನೆ ಏನು ದಿನಗಳು ಕಳ್ತಿದ್ದೀವಲ್ಲ ಅದು ಒಂದು ದೊಡ್ಡ ದುರಂತ. ಇವತ್ತು ಇಡೀ ಭಾರತ ದೇಶದಲ್ಲಿ 606,33,000 ಗೌರ್ಮೆಂಟು ವಿಲೇಜ್ಗಳಿರ್ತಕ್ಕಂಥ ಶಾಲೆಗಳು, 6,33,000 ವಿಲೇಜ್ಗಳಿರ್ತಕ್ಕಂಥ
ಸರ್ಕಾರಿ ಶಾಲೆಗಳು ಏನದವ 33,000 ಶಾಲೆಗಳು ಇವತ್ತು ಸರ್ಕಾರನೇ ಮುಚ್ಚಿರ್ತಕ್ಕಂಥದ್ದು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ವಿದ್ಯೆ ಎಂಬುದು ಇವತ್ತು ಖಾಸಗೀಕರಣ ಆಗಬೇಕು, ದುಡ್ಡಿದ್ದವ್ರು ಮಾತ್ರ ಓದಬೇಕು, ಬಡವರು ಯಾರು ಕೂಡ ಇನ್ನೂ ಉಳಿದ 6 ಲಕ್ಷ ಸ್ಕೂಲ್ ಏನದವಲ್ಲ ಅವು ಕೂಡ ಮುಚ್ಚೋ ಹಂತಕ್ಕೆ ಬಂದವ. ಹೌದಾ? ಆದ್ರೂ ನಾವು ಯಾಕೆ ಮುಚ್ತಾಯಿದ್ರಿ ಅಂತ ಒಂದಿನ ಕೂಡ ನಾವೆಲ್ಲ ಧ್ವನಿ ಎತ್ತಾ ಇಲ್ಲ. ಇವತ್ತು ಒಂದು ಒಳ್ಳೆ ಮಾತು ಹೇಳಿದ್ರು, ಅಂಬೇಡ್ಕರ್ ಸಿದ್ಧಾಂತ ಏನಿತ್ತು? ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಇದೆ, ಸಂಘಟನೆ ಇದೆ, ಆದ್ರೆ ನಾವು ಹೋರಾಟ ಮಾಡೋಕೆ ಆಗ್ತಾ ಇಲ್ಲ. ಅದರಲ್ಲಿ ನಾವೆಲ್ಲರೂ ಕೂಡ ದುರ್ಬಲರಾಗಿವೆ. ಯಾವತ್ತಾದರೂ ನಾವು ಹೋರಾಟ ಮಾಡ್ತಿರೋ, ಯಾವತ್ತು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವೋ ಅವತ್ತು ಅಂಬೇಡ್ಕರ್ ಆಸೆಗಳು ಈಡೇರಲಿಕ್ಕೆ ಸಾಧ್ಯತೆ ಆಗ್ತದೆ. ಅಲ್ಲಿವರೆಗೆ ಕೂಡ ನಾವು ಯಾವ ಕೂಡ ಈಡೇರಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಸೆಂಟ್ರಲ್ ಅಥಾರಿಟಿ ಯೂನಿವರ್ಸಿಟಿ ಏನದವ ಅಲ್ಲಿ ಬರ್ತಕ್ಕಂಥ ಎಕ್ಸಾಮ್ಸ್, ಅಲ್ಲಿ ಬರೆದಂಥ ಎಕ್ಸಾಮ್ಸ್ ಎಲ್ಲ ರ್ಯಾಂಕ್ ಸ್ಟೂಡೆಂಟು. ಸೆಂಟ್ರಲ್ ಅಥಾರಿಟಿ ಯೂನಿವರ್ಸಿಟಿ ಇವತ್ತು ಅವರಿಗೆ ಯಾರು ದುಡ್ಡು ಜಾಸ್ತಿ ಖರ್ಚು ಮಾಡಿ ಯೂನಿವರ್ಸಿಟಿಗೆ ಓದ್ತಾರೋ ಅವರಿಗೆ ನೌಕರಿ, ಬಡವರಿಗೆ ಮಾತ್ರ ಇಲ್ಲ. ಇವತ್ತು ನಾವು ಅದನ್ನ ಕಂಟ್ರೋಲ್ ಮಾಡಬೇಕು. ಯಾವ್ಯಾವ ಶಾಲೆಗಳು ಇವತ್ತು ಮುಚ್ಚಲ್ಪಡ್ತದವ ಅವು ಎಲ್ಲವೂ ಕೂಡ ತೆರೆಯುವಂತ ಆಗಬೇಕು. ಮತ್ತು ಇವತ್ತು 13,85,000 ಅಂಗನವಾಡಿ ಅದಾವ, ಅವನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ರು ಸರ್ಕಾರದವರು. ಯಾಕೆ ಅವನ್ನೆಲ್ಲ ಬಂದೋಬಸ್ತಾಗಿ ಮೇಂಟೈನ್ ಮಾಡ್ತಿದ್ರಪ್ಪ ಅಂದರೆ ಸಣ್ಣ ಮಕ್ಕಳು ಅಂಗನವಾಡಿಗೆ ಹೋಗ್ತಾರ, ಸೀಮಿತ ಆಗ್ತಾರ, ಅವ್ರಿಗೆ ಸಂಘಟನೆ ಹೋರಾಟದ ಗೊತ್ತಿರಲ್ಲ, ಅವು ಮಾತ್ರ ಕರೆಕ್ಟ್ ನಡೆಸ್ತದಾರ. ಈ ಶಾಲೆಗಳು ಮುಚ್ತದಾರ. ಅಂದರೆ ಯಾರು ಕೂಡ ದಲಿತರು ಈ ದೇಶದಾಗ ವಿದ್ಯಾವಂತರಾಗಬಾರ್ದು, ಬದಲಾವಣೆ ಆಗಬಾರ್ದು, ಇವ್ರ ಉದ್ದೇಶ. ಇವತ್ತು ಉದಾಹರಣೆಗೆ ಈ BJPಯವರು ಅನುವಾದಿಗಳು ಅಂದರೆ ಎಷ್ಟು ಅಸ್ಪೃಶ್ಯತೆ ಇತ್ತು ಹಿಂದಿನ ಕಾಲದಲ್ಲಿ. ನಾವು ಇಷ್ಟು ಶಿಕ್ಷಣ ಪಡೆದಿದ್ದೇವೆ ಎಲ್ಲರೂ, ಆ ಸಹಿತ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಮುನ್ಸ ಮೇಲೆ ಹೇಳಿದ್ರು ಹೋರಾಟ ಇಲ್ಲ ಅಂತ, ಮೊದಲು ಸಂಘಟನೆ ಇಲ್ಲ, ಸಂಘಟನೆಯಲ್ಲೇ ಒಂದು ಇದಿಲ್ಲ, ಭದ್ರತೆ ಇಲ್ಲ. ಸಂಘಟನೆಯಲ್ಲಿ ಯಾವಾಗ ಭದ್ರತೆ ಇರ್ತದೋ ಆವಾಗ ಹೋರಾಟ ಸಕ್ಸಸ್ ಆಗ್ತದೆ. ಬರೀ ಶಿಕ್ಷಣ ಪಡೆದಿವಿ, ಎಲ್ಲರೂ ಓದ್ತಿದ್ದೀವಿ, ಬರಿತಿದ್ದೀವಿ. ನಿರುದ್ಯೋಗಿ ಇರ್ಬೋದು, ಅವರು ಶಿಕ್ಷಕರೇ ಅಲ್ಲ, ಶಿಕ್ಷಣ ಪಡೆದಂತಾರೆ. ಆದರೆ ನಮ್ಮಲ್ಲಿ ಒಂದು ಮಾನಸಿಕವಾಗಿ ಒಂದು ಒಗ್ಗಟ್ಟು ಮನೋಭಾವನೆ ಇಲ್ಲ. ಇಲ್ಲಿ ಇದೆಲ್ಲ ಕಾರಣ ಏನಂದರೆ ರಾಜಕೀಯ ಪ್ರವೇಶ. ರಾಜಕೀಯದಿಂದನೇ ಇವತ್ತು ವಿಘಟನೆ ಆಗೈತೆ ನಮ್ಮಲ್ಲಿ. ಸಂಘಟನೆ ಒಂದು ಹೋರಾಟದಲ್ಲಿ ಏನಾಗ್ತದೆ, ನಮ್ಮಲ್ಲೇ ವಿಘಟನೆ ಮಾಡಿ ನಾವು ಅಧಿಕಾರಕ್ಕಾಗಿ ಒಬ್ಬರಿಗಾಗಿ ಅಧಿಕಾರಕ್ಕಾಗಿ ಅವ್ನು ಮುಂದುವರೆದು ಬಿಡ್ತಾನೆ. ಮುಂದುವರೆದ ಮೇಲೆ ನಮ್ಮ ಜನ ಸೇವೆ ಯಾವ ರೀತಿ ಮಾಡಬೇಕು, ನಾನು ಜನಗಳ ಬಗ್ಗೆ ಜಾಗೃತಿ ಆಗಿರ್ಬೇಕಂದು ಅವರು ಕೂಡ ಮರ್ತು ಬಿಡ್ತಾರೆ. ಇದೇ ಅಲ್ಲಿ ತಪ್ಪಿರೋದು. ನಾವು ನಮ್ಮ ಜನ ಹಿಂದುಳಿದಕ್ಕೆ ಆಮೇಲೆ ಸೌಲಭ್ಯ ಪಡಲಿಕ್ಕೆ ಇದೆಲ್ಲ ಹಿಂದುಳಿದ. ಆಮೇಲೆ ಇನ್ನೊಂದು ಏನಂದರೆ ಪೇಶ್ವೆ ಆಡಳಿತದಲ್ಲಿ ನಮ್ಮ ಮಹಾರ್ ಜನಾಂಗ, ಕೆಲವರು ಮಹಾಂಗ ಅಂತ ಕೂಡ, ಭಾಳ ಜನ ಇದ್ದರು, ಮಾಂಗ್ ಜನ ಸ್ವಲ್ಪ ಜನ ಇದ್ದರು. ಅವ್ರ ಜೊತೆಗೆ ಬ್ರಿಟಿಷರು 200 ಜನ ಇದ್ದರು. ನಮ್ಮವರು 500 ಜನ, ಅವ್ರಿಗೆ 200 ಜನ. ಯಾಕಂದರೆ ಇಲ್ಲಿ ಕೇಳ್ತಾರ ಹೋರಾಟ ಬೀಳ್ತೈತೆ ಬ್ರಿಟಿಷರಿಗೆ ಮತ್ತು ಪೇಶ್ವರಿಗೆ. ನಮ್ಮವ್ರು ಏನು ಮಾಡ್ತಾರ, ಹೋಗಿ ಎಂದಿದ್ರು ಇವರು ಬ್ರಿಟಿಷರು ನಮ್ಮವರಲ್ಲ, ನಮ್ಮ ದೇಶದವರಲ್ಲ, ಬೇರೆ ದೇಶದವರು. ಆದಷ್ಟು ನಾವು ಹೋಗಿ ನಮ್ಮ ಪೇಶ್ವರಾಜರ ತನಕ ಹೋಗಿ ಕೇಳೋಣ, ಏನಂತ, ನಮ್ಗೆ ಏನು ಬೇಡ, ನಮ್ಮ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ವಿದ್ಯೆ ಕೊಡ್ರಿ, ನಿಮ್ಮಂತೆ ಮನುಷ್ಯರಾಗಿ ಬದುಕಾಗಿ ನಮಗೆ ಅವಕಾಶ ಕೊಡ್ರಿ, ನಿಮ್ಮಂತೆ ಅಂದ್ಕೊಳ್ರಿ ನಮ್ಮನ್ನು ಕೂಡ ಅಂದಾಗ ಅವರು ರಾಜರು ಏನು ಮಾಡ್ತಾರ, ಆ ಒಂದು ಅರಮನೆಯಲ್ಲಿ ಹೋಗಿರ್ತಾರ ನಮ್ಮವರು. ಈ ವಿಷಯ ಕೇಳಿದಾಗ ನಿನ್ನ ಇಲ್ಲಿ ಯಾರಿಗೆ ಬಿಟ್ಟಿದ್ದು, ಒಳಗೆ ಯಾರು ಬಿಟ್ಟಿದ್ದು ಅಂತ ಕೇಳ್ತಾರೆ. ದ್ವಾರಪಾಲಕರು ಇರ್ತಾರಲ್ಲ, ನೀವು ಯಾಕೆ ಇವತ್ತು ಭೀಮಾ ಕೊರೆಂಗಾವ್ ಅನ್ನುವಂಥ ಒಂದು ವಿಚಾರದ ಬಗ್ಗೆ ನಮ್ಮ ಇಲ್ಲಿ ಆಗಲಿ ವೇದಿಕೆ ಮೇಲೆ ಭಾಳಷ್ಟು ಜನ ಹೇಳಿದ್ರು. ಭೀಮಾ ಕೊರೆಂಗಾವ್ ಅಂತಂದರೆ 5,000 ವರ್ಷಗಳ ಹಿಂದೆ ಇತಿಹಾಸ ಇದು. 5,000 ವರ್ಷಗಳ ಹಿಂದಿನಿಂದಲೂ ಈ ಭರತ ಖಂಡವನ್ನು ಆಳ್ತಿರ್ತಕ್ಕಂಥ ನಾವೆಲ್ಲರಿದೀವಲ್ಲ, ಈ ನಾಗ ಜನಾಂಗದವರು ಆಳ್ತಾ ಇದ್ದೀವಿ. ನಾಗ ಜನಾಂಗದವರು ಬೌದ್ಧರು ಈ ದೇಶವನ್ನು ಆಳ್ತಾ ಇದ್ದೀವಿ. ಈ ಪರಕೆರೆ ಆಗಿರ್ತಕ್ಕಂಥ ಈ ಪೇಶ್ವ ಅನ್ನುವಂಥ ಬ್ರಾಹ್ಮಣ ಶಾಹಿ ವರ್ಗ ಏನಿದೆಯಲ್ಲ,
ದನ ಮೇಸಲು ಬಂದು ಸಿಂಧು ಪ್ರಾಂತದಲ್ಲಿ ದನ ಮೇಸಕ್ಕೆ ಬಂದು ಕುತಂತ್ರದಿಂದ ನಮ್ಮ ನಾಗ ಸಾಮ್ರಾಜ್ಯವನ್ನು ಕಸಿದುಕೊಳ್ತಾರೆ. ಇದು ವಾಸ್ತವಿಕ ಸತ್ಯ. ಅಲ್ಲಿಂದ ಕಸ್ಕೊಂಡವರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಮ್ಮನ್ನು ವಿದ್ಯಾದಿಂದ, ಆಸ್ತಿಯಿಂದ, ಅಂತಸ್ತಿನಿಂದ ಎಲ್ಲದರಿಂದ ವಂಚಿತರನ್ನಾಗಿ ಮಾಡ್ತಾ ಬಂದ್ಬಿಡ್ತಾರೆ. ಅಲ್ಲಿಂದ ನಮಗೆ ಆಸ್ತಿ ಹಕ್ಕಿಲ್ಲ, ವಿದ್ಯಾ ಹಕ್ಕಿಲ್ಲ, ಮೀಸಲಾತಿ ಹಕ್ಕಿಲ್ಲ, ಎಲ್ಲವನ್ನೂ ಕಸ್ಕೊಂಡ್ಬಿಡ್ತಾರೆ. ಕಸ್ಕೊಂಡಾಗ ಏನಾಗುತ್ತೆ, ನಾವೆಲ್ಲ ಬೀದಿ ಭಿಕಾರಿಗಳಾಗಿರ್ತೀವಿ. ನೀವೆಲ್ಲರೂ ಸೇರಿ ನಾಗವಂಶಸ್ಥರು ನಾವೆಲ್ಲ, ಬಾಬಾ ಸಾಹೇಬರ ಅನುಯಾಯಿಗಳು. ಈ ಒಂದು ಭಾರತ ಖಂಡಕ್ಕೆ ಬ್ರಿಟಿಷರು ಬರ್ತಾರೆ. ಎಲ್ಲ ಅಂದರೆ ಭಾರತದಲ್ಲಿ 500 ಸಂಸ್ಥಾನಗಳದು, ಅಂದರೆ ಮೈಸೂರು ರಾಜ್ಯ, ಆಮೇಲೆ ವಿಜಯನಗರ ಅನ್ನುವಂಥ ಏನು ಸಂಸ್ಥಾನಗಳಿದ್ವೋ 500 ರಾಜ್ಯಗಳನ್ನು ಕಬಳಿಸ್ತಾ ವಶಪಡಿಸ್ಕೊಂತ ಬ್ರಿಟಿಷರು ಬರ್ತಾರೆ. ಬಂದಾಗ ಒಂದೇ ಒಂದು ಪೇಶ್ವರ ಸೈನ್ಯ ಮಾತ್ರ ಪೇಶ್ವರ ರಾಜ್ಯವನ್ನು ವಶಪಡಿಸ್ಕೊಳ್ಳೋಕ್ಕಾಗಿರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಚಿಂತೆಗೀಡಾಗ್ತಾರೆ ಬ್ರಿಟಿಷರು. ಏನು ಮಾಡ್ಬೇಕಪ್ಪ, ನಮ್ಮಲ್ಲಿರ್ತದೆ ತಮಿಳ್ನಾಡಿನಲ್ಲಿ ಬರೀ 250 ಜನ ಬ್ರಿಟಿಷರ ಸೈನ್ಯ ಇರ್ತದೆ. 250 ಜನ ಬ್ರಿಟಿಷ್ ಸೈನ್ಯ ಈ ಪೇಶ್ವ 28,000 ಜನಗಳನ್ನ ನಾವು ಯಾವ ಥರ ಕಬಳಿಸೋದು, ಯಾವ ಥರ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು ಅಂತ ಚಿಂತೆಗೀಡಾದಾಗ ಅವಾಗ ಅಲ್ಲಿ ಮಹಾರ್ ಸೈನ್ಯ ಅನ್ನುವಂಥದ್ದು, ಅಂದರೆ ಈ ವ್ಯವಸ್ಥೆಯ ವಿರುದ್ಧ ಹೋರಾಡುವಂಥ ಒಂದು ಮಹಾರ್ ಸೈನ್ಯ, ಅಂದರೆ ಎಸ್ಪೆಷಲಿ ಮಹಾರ್ ಅಂದರೆ ಈ ನಮ್ಮ ಕರ್ನಾಟಕದ ಭಾಷೆಯಲ್ಲಿ ಛಲವಾದಿಗಳನ್ನೆಲ್ಲ ಮಹಾರ್ ಅಂತಾರೆ. ಆ ಮಹಾರು ಒಂದು ಸೈನ್ಯ ಕಟ್ಟಿಕೊಂಡು ಸ್ವಾಭಿಮಾನಕ್ಕೋಸ್ಕರ ಹೋರಾಡ್ತಿರ್ತಾರೆ. ಆವಾಗ ಬ್ರಿಟಿಷರು ಆ ಮಹಾರ್ ಸೈನ್ಯವನ್ನು ಅಪ್ರೋಚ್ ಆಗ್ತಾರೆ, ಬೇಡಿಕೆ ಇಡ್ತಾರೆ, ನೀವು ನನಗೆ ಸಪೋರ್ಟ್ ಮಾಡಿರಿ, ನಿಮಗೆ ಏನು ಕೇಳ್ತೀರಿ ಕೊಡ್ತೀವಿ ಅಂತಂದು ಬ್ರಿಟಿಷರು ಮಹಾರ್ ಸೈನ್ಯದ ನಾಯಕರನ್ನ ಭೇಟಿ ಆದಾಗ ಅವ್ರು ಹೇಳ್ತಾರೆ, ಅವರು ನಾವು ಆ ರೀತಿ ನೀವು ಬೇರೆ ದೇಶದಿಂದ ಬಂದವರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪೇಶ್ವರುಗಳನ್ನ ಒಂದು ಮಾತು ಕೇಳ್ತೀವಿ, ನಮಗೂ 2-3 ಬೇಡಿಕೆ ಇದಾವೆ, ಬೇಡಿಕೆ ಈಡೇರಿಸಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಬೇಡಿಕೆ ಈಡೇರಿಸಲಿದ್ರೆ ನಾವು ಮುಂದಿನ ಆಲೋಚನೆ ಮಾಡ್ತೀವಿ ಅಂತ ಅಂದಾಗ ಪೇಶ್ವರ ಸೈನ್ಯನ ಕೇಳಕ್ಕೆ ಹೋದಾಗ ಮಾಸ್ತರ್ ಹೇಳಿದ್ರು, ಅವ್ರನ್ನ ಕೇವಲ ಅವ್ರ ಅಹವಾಲು ಕೂಡ ಕೇಳೋದಿಲ್ಲ, ಅವ್ನು ನಿಂತ್ಕೊಂಡು ಜಾಗವನ್ನು ದಬ್ಬಿ ಮೂತ್ರದಿಂದ ಸ್ವಚ್ಛಗೊಳಿಸಿ ಶುದ್ಧೀಕರಿಸಿ ಅವನು ವಾಪಸ್ ಅವಮಾನ ಕಳಿಸ್ತಾರೆ. ಆವಾಗ ಅವಮಾನಿತರಾಗಿರ್ತಕ್ಕಂಥ ಮಹಾರ್ ಸೈನಿಕರು ಅಂದರೆ ನಿಮ್ಮೆಲ್ಲರ ರಕ್ತ ಸಂಬಂಧಿಗಳು ಆವಾಗ ಬ್ರಿಟಿಷರ ಜೊತೆ ಒಂದು ಒಪ್ಪಂದ ಮಾಡ್ಕೊಂತಾರೆ, ನಿಮಗೆ ಏನು ಕೇಳ್ತೀರಿ ಕೇಳ್ರಿ, ಅರ್ಧ ಭಾರತವನ್ನು ಬೇಕಾದ್ರೆ ಬಿಟ್ಕೊಡ್ತೀವಿ, ನಮಗೆ ಈ ಪೇಶ್ವರ ಸೈನ್ಯನ ನಾಶ ಮಾಡಿ ನಮಗೆ ಆ ರಾಜ್ಯವನ್ನು ಬಿಡಿಸ್ಕೊಡ್ರಿ ಅಂತಂದು ಕೇಳಿದಾಗ ನಮಗೇನು ಬೇಡ, ನಮ್ಮ ದೇಶದಲ್ಲಿರ್ತಕ್ಕಂಥ 3% ಜನ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಇವರಲ್ಲಿ ಮಾತ್ರ ಆಸ್ತಿ ಹಕ್ಕಿದೆ, ವಿದ್ಯಾ ಹಕ್ಕಿದೆ, ಸಂಪತ್ತಿನ ಹಕ್ಕಿದೆ. 197% ಇರ್ತಕ್ಕಂಥ ಛಲವಾದಿ, ಮಾದಿಗ, ವಲಯ, ಡೋಕಾರ, ಕುರುಬ, ಲಿಂಗಾಯತ ಎಷ್ಟು 5,000 ಜಾತಿಗಳಿದಾವೋ ಅವಿಷ್ಟು ಜಾತಿಗಳಿಗೆ ವಿದ್ಯೆನೇ ಇಲ್ಲ, ಶಿಕ್ಷಣನೇ ಇಲ್ಲ, ಭೂಮಿನೇ ಇಲ್ಲ. ನಮಗೆ ಅವ್ರಿಗೆಲ್ಲರಿಗೆ ನಾವು ಒಂದು ಕೇಳ್ತೀವಿ, ಆ ವಿಷಯಕ್ಕೆ ನೀವು ಬದ್ಧ ಆಗ್ತೀರಾ ಅಂತ ಅಂದಾಗ ಕೇಳಂತಾಳೆ. ಅವ್ರು ಕೇಳ್ತಾರೆ, ಅವ್ರು ಏನು ಅರ್ಧ ರಾಜ್ಯನೂ ಕೇಳೋದಿಲ್ಲ. ನಮಗೆ ಶಿಕ್ಷಣದಲ್ಲಿ ಮೀಸಲಾತಿ ಬೇಕು ಒಂದು, ಎರಡನೇದು ವಿದ್ಯೆ, ಆಮೇಲೆ ಇದು ಭೂಮಿಯಲ್ಲಿ ಸಮಾನ ಅವಕಾಶ ಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಬೇಕು. ಈ 3 ಕೇಳ್ತಾರೆ ಅವರು. ಉದ್ಯೋಗ, ಭೂಮಿ, ಶಿಕ್ಷಣ ಇವು 3 ಇದ್ರೆ ನಾವು ದೇಶದಲ್ಲಿ ಉದ್ಧಾರ ಆಗ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು. ಕೇಳಿದಾಗ ಆಯಿತು, ಅದ್ರ ಜೊತೆ ಇನ್ನೂ ಹೆಚ್ಚು ಬೇಕಾದ್ರೆ ಕೊಡ್ತೀವಿ, ನೀವು ಆ ಪೇಶ್ವರ ಸೈನ್ಯನ ಗೆದ್ದು ಕೊಡ್ರಿ ಅಂತಂದು ಹೇಳ್ತಾರೆ. ಆವಾಗ 1817ರಲ್ಲಿ 1817ರಲ್ಲಿ ಒಪ್ಪಂದ ಆಗುತ್ತೆ. ಒಪ್ಪಂದ ಆದಾಗ ತಮಿಳುನಾಡಿನಲ್ಲಿರ್ತಕ್ಕಂಥ 250 ಸೈನ್ಯನ ಮಹಾರ್ ಸೈನ್ಯ ಜೊತೆ ಜಮಾ ಮಾಡಿ ಅಲ್ಲಿಗೆ 750 ಜನ ಸೈನಿಕರು, 28,000 ಜನ ಪೇಶ್ವ ಸೈನಿಕರು. ಇವರು ಯುದ್ಧ ನಡೀತೈತೆ. ಅವಾಗ ಹೇಳ್ತಾರ ಮಹಾರ್ ಸೈನಿಕರೇ, ಬ್ರಿಟಿಷರೇ ನೀವೇನು ಗಾಬರಿ ಪಡ್ಬೇಕಾಗಿಲ್ಲ, ಒಂದೇ ದಿನ 24 ತಾಸಿನೊಳಗೆ ಈ ಭೀಮಾ ನದಿ ಏನೈತಲ್ಲ ಇದು ತಿಳಿಯಾಗಿ ಹರಿತೈತೆ, ಬೆಳಕರಿದ್ರೆ ನೋಡ್ರಿ 1ನೇ ತಾರೀಕಿಗೆ ರಕ್ತದ ಕೋಡಿಯಾಗಿ ಹರಿತೈತೆ ಅಂತಂದು ವಚನ ಕೊಟ್ಟು ಹೋಗ್ತಾರೆ ಯಾರು ಮಹಾರ್ ಸೈನಿಕರು. ನಡೆದಂತೆ 1817ರಲ್ಲಿ ಯುದ್ಧಕ್ಕೆ ಶುರು ಮಾಡ್ತಾರೆ. ರಾತ್ರಿ ಯುದ್ಧ ಶುರು ಮಾಡಿದರೆ ಬೆಳಕರಿಯೋದ್ರೊಳಗೆ ಪೇಶ್ವರ್ 28,000 ಸೈನಿಕರನ್ನು ಕೊಚ್ಚಿ ಹೊಡೆದಾಕಿ ಭೀಮಾ ನದಿಯಲ್ಲಿ ನೀರಿನ ರಕ್ತದ ಕೋಡಿಯನ್ನೇ ಹರಿಸ್ತಾರ. ಆವಾಗ ಅದು ಹರಿಸಿ ರಾಜ್ಯವನ್ನು ಗೆದ್ದು ಕೊಡ್ತಾರೆ. 21 ಜನ ನಮ್ಮ ಮಹಾರ್ ಸೈನಿಕರು ಸಾಯ್ತಾರೆ. ಆದರೆ ಉಳಿದಿರ್ತಕ್ಕಂಥವರಿಗೆ ಎಲ್ಲರಿಗೆ ಗೌರವ ಕೊಟ್ಟು ಅವರ ಹೋರಾಟದ ಫಲವಾಗಿ ಕೇವಲ ದಲಿತರಿಗೆ, ಒಲೆ ಮಾದಿಗರಿಗೆ ಅಷ್ಟಲ್ಲ, ಹಿಂದುಳಿದವರಿಗೆ
ಅವ್ರಿಗೆ ಅಲ್ಪಸಂಖ್ಯಾತರಿಗೆ ಏನು 97% ಜನ ಅಂತ ಏನು ಕರೆಯಲ್ಪಡ್ತೀವೋ 3 ಜನಾಂಗವನ್ನು ಬಿಟ್ಟು ಆ 97% ಜನಾಂಗಕ್ಕೆ ಉದ್ಯೋಗದಲ್ಲಿ ಮೀಸಲಾತಿ, ಶಿಕ್ಷಣದಲ್ಲಿ ಮೀಸಲಾತಿ, ಭೂ ಒಡೆತನದಲ್ಲಿ ಮೀಸಲಾತಿಯನ್ನ ಪಡಿತಾರ. ಜ್ಞಾನ ಇಲ್ಲ ಅಂತಂದಾಗ ಅವಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನನ್ನ ಜನಗಳು ಓದಿ ವಿದ್ಯಾವಂತರಾಗಿ